ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಡೇ ಅಂದರೆ June 3rd ಇವತ್ತು. ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಲಶ್ಕಾ ಮಲಗಿದ್ದಾಳೆ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಎದ್ದೊಳ್ಳಿ ಅಂತ. ಸೊ ಟೈಟಲ್ ನೋಡೋಕೆ ಗೊತ್ತಾಗಿರುತ್ತೆ. ಸೊ ಅವಳ ಬರ್ಡೇ June 6th. ಅವಳಿಗೆ ನಾನು ಅಂದ್ಕೊಂಡಿದ್ದೆ ಹೊಸ ಸೈಕಲ್ ಗಿಫ್ಟ್ ಮಾಡೋಣ ಅಂತ ನಾನೇ. ಸೊ ಹಾಗಾಗಿ ಆನ್ಲೈನಲ್ಲೆಲ್ಲ ನೋಡಿದೆ, ಬಟ್ ಅದೆಲ್ಲ ಸಪ್ರೇಟ್ ಬರುತ್ತೆ. ನಾವೆಲ್ಲ ಅದನ್ನು ಮತ್ತೆ ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ನಮಗೆ ಗೊತ್ತಾಗಲ್ಲ, ಒಂದು ಕಡೆ ಲೂಸ್ ಆದರೂ ಮತ್ತೆ ಫುಲ್ ಸೈಕಲೆಲ್ಲ ಒಂಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಶಾಪಿಗೆ ಹೋಗೋಣ, MG ರೋಡಲ್ಲಿ ಒಂದಿದೆ, ಹೋಗಿ ಬರೋಣ ಅಂತ. ಈ ಸಲ ಯಾವುದು ಅಂದರೆ ಫಸ್ಟ್ ತೊಗೊಂಡಿದ್ದು 3 wheels, ಮಾಮೂಲಿ ಕಿಡ್ಸ್ ಬರುತ್ತಲ್ಲ. ಈ ಸಲ 2 wheel ಇರೋದು, ಆ ಕಡೆ ಈ ಕಡೆ 2 wheel ಇರುತ್ತಲ್ಲ, ಆ ಥರ ತೊಗೊಳ್ಳೋಣ. ಸೊ ಅವಳಿಗೆ ಒಂದು 3-4 years ಯೂಸ್ ಆಗುತ್ತೆ. ಅದರಲ್ಲೇ ಸೈಕಲ್ ಕೂಡ ಪ್ರಾಕ್ಟೀಸ್ ಮಾಡ್ತಾಳೆ. ವೀಲ್ಸ್ ತೆಗೆದ್ರು ಅದರಲ್ಲೇ ತುಳಿತಾಳೆ ಅಂತ. ಸೊ ಹೋಗಬೇಕು. ಆ್ಯಂಡ್ ಬಟ್ಟೆ ಕೂಡ ತರಬೇಕು ಅವಳಿಗೆ. ಸೊ ಇಷ್ಟೆಲ್ಲ ಇದೆ. ಸೊ ನಾನೇ ಕೊಡಿಸ್ಬೇಕು ಅವಳಿಗೆ ಅನ್ನೋದು ಅಂದ್ಕೊಂಡಿದೆ. ಸೊ ಹಾಗಾಗಿ ಕರ್ಕೊಂಡು ಹೋಗಬೇಕು. ಪ್ರಫುಲ್ ಕ್ರಿಕೆಟಿಗೆ ಹೋಗಿದ್ದಾನೆ. ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇದೆ, ಹಾಗಾಗಿ ಕಾರಲ್ಲಿ ಹೋಗ್ತೀನಿ. ಇವಾಗ ಸೈಕಲ್ ತೊಗೊಂಡ್ರು ಕಾರಲ್ಲೇ ತೊಗೊಂಬರ್ಬೇಕಲ್ವಾ. ಸೊ ಹಾಗಾಗಿ ಮಲ್ಕೊಂಡಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ನಾನೇ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ, ಬಟ್ಟೆ ಆಲ್ಮೋಸ್ಟ್ ನಾನು ರಿಲಯನ್ಸ್ಗೆ ಹೋಗೋದು. ನೋಡೋಣ ಏನಾಗುತ್ತೆ. ಸೊ ಇವತ್ತು ಬಟ್ಟೆ ಆಗುತ್ತೋ ಇಲ್ಲೋ ನೋಡೋಣ, ಟ್ರೈ ಮಾಡ್ತೀನಿ. ಟೈಮ್ ಇದ್ರೂ ಬಟ್ಟೆನೂ ತೊಗೋತೀನಿ, ಇಲ್ಲ ಅಂದರೆ ಸೈಕಲ್ ಮಾತ್ರ ಖಂಡಿತ ತೊಗೊಳ್ತೀನಿ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ. ಸೊ ಲಶಿಕಾ ಬರ್ಡೇ ಮನೆಯಲ್ಲೇ, ಏನು ಜೋರು ಆ ಥರ ಏನಿಲ್ಲ. ಮನೆಯಲ್ಲೇ ನನ್ನ ತಂಗಿ ಅವ್ರ ಹಸ್ಬೆಂಡ್ ಬರ್ತಾರೆ. ಸೊ ಏನಿಲ್ಲ ಜೋರು, ಮನೆಯಲ್ಲೇ ಜೋರಾಗಿ ಮಾಡೋದು ನಾವೇ, ಸಿಂಪಲ್ಲು. ಒಂಥರ ಜೋರು, ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಒಂದು ಸ್ವಲ್ಪ ಮಾಡೋಣ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ. ಸೊ ಅಷ್ಟೇ. ಆ್ಯಂಡ್ ಹೋಗೋಣ. ಯಾವ ಥರ ಸೈಕಲ್ಲು ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವ ಥರ ಕಲೆಕ್ಷನ್ಸ್ ಇದೆ ನೋಡೋಣ. ಅವಳು ಯಾವಾಗಲೂ ಕೇಳ್ತಿರ್ತಾಳೆ, ನಂಗೆ ಸೈಕಲ್ಲು ಹೊಸದು ಬೇಕು ಹಂಗೆ ಅಂತ. ಸೊ ನಾನು ಅಂದ್ಕೊಂಡಿದ್ದೆ ಬರ್ಡೇ ಗಿಫ್ಟ್ ಕೊಟ್ಟರೆ ಅದು ಮೆಮೊರಿ ಥರ ಇರುತ್ತೆ ಅಲ್ವಾ ಅಂತ ಕೊಡಿಸ್ತಾ ಇದ್ದೀನಿ. ಸೊ ಮಲಗಿದ್ದಾಳೆ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ. ಸೊ ನಾನೇ ಡ್ರೈವ್ ಮಾಡೋದ್ರಿಂದ ಸೊ ವ್ಲಾಗ್ ಅಲ್ಲಿಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಅವೆಲ್ಲ ದೊಡ್ಡವಲ್ಲ, ಇನ್ನು ಆ ಕಡೆ ಇರೋದು. ಇದು ವೈಟ್ ಪ್ಲಸ್ ಬ್ಲೂನಾ? ಈ ಕಡೆ ತೋರಿಸಿ. ಹಾಂ, ರೆಡ್ ವೈಟ್ ಬ್ಲೂ ಮಿಕ್ಸ್ ಇದೆ. ಇದು ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಇದೆ, ಇದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಇದೆ, ಅದು ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಇದೆ. ಅದು ಕೆಳಗೆ ಇಳಿಸ್ತೀರಾ ವೈಟ್ ಒಂದ್ಸಲ? ಇದಾ? ಹಾಂ. ಚೂಡು ಬಾಬು, ಯಾವ ಕಲರು? ಅದಕ್ಕಿಂತ ಚಿಕ್ಕದಲ್ಲ ಅದು? ಇಲ್ಲ, ಸೇಮ್ ಸೈಜ್. ಹೈಟ್ ಇದೆಯಲ್ಲ ಇದು? ಎಲ್ಲ ಸೇಮ್ ಸೈಜ್. ಯಾಕಮ್ಮ ಬರ್ತೀವಿ ಅಲ್ಲಿ. ಹಾಂ. ಸೊ ಈ ಸೈಕಲ್ನ ನಾನು ಪರ್ಚೇಸ್ ಮಾಡಿದ್ದು MG ರೋಡಲ್ಲಿ ಎಷ್ಟೊಂದು ಶಾಪ್ಸ್ ಸಿಗುತ್ತೆ. ನಾನೊಂದು 2-3 ಶಾಪ್ ನೋಡಿಬಿಟ್ಟು ತೊಗೊಂಡೆ. ಆ್ಯಂಡ್ ಇದು ಪಿಂಕ್, ಪರ್ಪಲ್ ಮತ್ತು ಬ್ಲ್ಯಾಕ್ ಎಲ್ಲ ಮಿಕ್ಸ್ ಕಲರ್ ಇದೆ. ನೇರಳೆ ಹಣ್ಣಿನ ಕಲರ್ ಇತ್ತು ಮತ್ತು ಪಿಂಕ್ ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲ. ಆ್ಯಂಡ್ ತೊಗೊಂಡೆ. ಇದು 2,700ಗೆ ಕೊಟ್ಟರು. ಸೊ ಮೊದಲು 3,200 ಅಂತ ಹೇಳಿದ್ರು, ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ದಕ್ಕೆ 2,700 ಅಂತ ಕೊಟ್ಟರು. ಆ್ಯಂಡ್ ಆನ್ಲೈನಲ್ಲೂ ಕೂಡ 2,800, 3,000 ಎಲ್ಲ ಇದೆ. ಸೊ ಸ್ವಲ್ಪ ಚೆನ್ನಾಗಿರೋದು ನೋಡ್ಕೊಳ್ಳಿ. ಟ್ಯೂಬ್ಲೆಸ್ ಇದು. ಆಫ್ಟರ್ ಒಂದು 2.5 years ಆದಮೇಲೆ ಟೈರ್ ಒಂದು ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಈ ಪಂಚರ್ ಆಗುತ್ತೆ, ಏರ್ ಹೋಗುತ್ತೆ, ಆ ಥರದ್ದೇನು ನೆಸೆಸಿಟಿ ಇರೋದಿಲ್ಲ. ಆ್ಯಂಡ್ ಲಶಿಕಾ ಕೂಡ ಅಷ್ಟು ತುಂಬಾ ಇಷ್ಟಪಟ್ಟಳು. ತಂದಿದ ತಕ್ಷಣವೇ ಅವಳು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ಅದು ನೋಡಿನೇ ಶಾಕ್ ಆಗೋಯಿತು. ಚಿಕ್ಕ ಸೈಕಲ್ ತುಳಿತಾ ಇರಲಿಲ್ಲ, 3 ಟೈರ್ಸ್ದು ಇದು ತುಳಿತಾ ಇದ್ದಾಳೆ ಅಂತ ಶಾಕ್ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು. ಅವಳು ತುಂಬ ಇಷ್ಟಪಟ್ಟಳು. ಹೇಗಿದೆ ಸೈಕಲ್ ಅಂತ ನೀವು ಕಮೆಂಟ್ ಮಾಡಿ. ಬಂದೆ ನಾನು. ಸೊ ಸಿಕ್ಕಾಪಟ್ಟೆ ಓಡಾಡಿದೆ. ಫಸ್ಟ್ ಹೋಗಿ ನಾನು ಒಬ್ಬಳೇ ಹೋದೆ. ಪಾಪ ಮಲ್ಕೊಂಡಿದ್ಲು. ಸೊ 2 ವೀಲರಲ್ಲೇ ಹೋದೆ. ಕಾರಲ್ಲಿ ಸ್ವಲ್ಪ ಡೀಸೆಲ್ ಕಮ್ಮಿ ಇತ್ತಲ್ಲ,
ಕಮ್ಮಿ ಇತ್ತು, ನೋಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಸರಿ ಟೂ ವೀಲರಲ್ಲೇ ಹೋಗೋಣ, ಮಳೆ ಏನು ಬರಲಿಲ್ಲ ಸದ್ಯಕ್ಕೆ. ಹೋಗಿ ಒಬ್ಬಳೇ ತೊಗೊಂಡು ಬಂದೆ. ಫಸ್ಟು ರಿಲಯನ್ಸ್ ಸಿಗೋದೆ ಸಿರಾ ಗೇಟ್ ಹತ್ರ ಇರೋದು, ಅಲ್ಲಿ ಹೋಗಿ ಸ್ವಲ್ಪ ಶಾಪ್ ಮಾಡಿದೆ. ಫಸ್ಟೇ ಕರ್ಕೊಂಡು ಹೋದರೆ ಪ್ರಕುಲ್ಗೆ ಸುಮ್ಮನೆ ಕ್ರಿಕೆಟ್ ಮಿಸ್ ಆಗುತ್ತೆ ಅಂತ ಫಸ್ಟ್ ನಾನು ಹೋಗಿ ಬಟ್ಟೆ ತೊಗೊಟ್ಟು, ಆಮೇಲೆ ಪ್ರಕುಲ್ನ ಪಿಕ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಸೈಕಲ್ನಲ್ಲಿ ತಂದಿದ್ದು. ಸೈಕಲ್ ಎಲ್ಲ ನೋಡಿದ್ರಿ. ಸೈಕಲ್ ಬಂದು 2,800 ಆಯಿತು, 2,800 ರುಪೀಸ್ ಆಯಿತು. ಅದು ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಒಂದು ಸೈಕಲ್ ಶಾಪ್ಸ್ ಎಷ್ಟೋ ಅಂತಿದೆ, ಸೊ ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಬಂದು ಆಮೇಲೆ ಫ್ರೆಶಪ್ ಆಗಿ ಊಟ ಮಾಡಿದ್ದು. ಅಷ್ಟೊತ್ತಿಗೆ 8:15 ಆಗಿಬಿಟ್ಟಿತ್ತು. ಆ್ಯಂಡ್ ಪಾಪುಗೆ 2 ಜೊತೆ ಬಟ್ಟೆ, ಒಂದು ಶರ್ಟ್ ತೊಗೊಂಡೆ. ಅದರಲ್ಲಿದ್ದು ಶರ್ಟು ತುಂಬ ಚೆನ್ನಾಗಿದೆ, ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ತೆಳುವಿದೆ ಒಂದು ಸ್ವಲ್ಪ, ಬಟ್ ಸಮ್ಮರಲ್ಲಿ ಚೆನ್ನಾಗಿರುತ್ತೆ. ಫ್ಯಾನ್ಸಿ ಶರ್ಟು ಇದು, ಟೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ. ಆ್ಯಂಡ್ ಇದು ಶಾರ್ಟ್ಸ್, ಜೀನ್ಸ್ ಶಾರ್ಟ್ಸ್ಗೆ ಚೆನ್ನಾಗಿರುತ್ತೆ. ಸೊ ಇದು ಕಾಸ್ಟ್ ಬಂದುಬಿಟ್ಟು 399 ರುಪೀಸ್. ಇದು ರಿಲಯನ್ಸಲ್ಲೇ ಎಲ್ಲ ತೊಗೊಂಡಿದ್ದು. ಆ್ಯಂಡ್ ಇದು ಬಂದು ಡಂಗ್ರಿ ಫ್ರಾಕು. ಇದು ಬೆಳಗ್ಗೆ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರದ್ದು ಇರಲಿಲ್ಲ ಲಶಿಕಾ ಹತ್ರ. ಡಂಗ್ರಿ ಪ್ಯಾಂಟ್ ಇತ್ತು, ಫ್ರಾಕ್ ಇರಲಿಲ್ಲ. ಸೊ ವೈಟ್ ವಿತ್ ಪಿಂಕ್ ಕಲರ್ ಈ ಥರದ್ದು ಇರಲಿಲ್ಲ. ಸೊ ಹಾಗಾಗಿ ತೊಗೊಂಡೆ. ಇದು ಬಂದು ಕಾಸ್ಟು 899 ರುಪೀಸು. ಆ್ಯಂಡ್ ಇನ್ನು ಯಾವುದೇ ಬರ್ಡೇ ಇಲ್ಲಿ, ಲಶಿಕಾ ಬರ್ಡೇ ಇಲ್ಲಿ ಇಲ್ಲ ಪ್ರಕುಲ್ ಬರ್ಡೇ ಇಲ್ಲಿ, ಇಬ್ರಿಗೂ ತೊಗೊಳ್ತಾನೆ ಇರ್ತೀನಿ. ಸೊ ಇದು ಪ್ಯಾಂಟ್ಸ್ ತುಂಬ ಇತ್ತು ಪ್ರಕುಲ್ ಹತ್ರ, ಇದನ್ನು ತೊಗೊಂಡೆ. ಶರ್ಟ್ ವಿತ್ ಟೀ ಶರ್ಟ್, ಸೊ ಡಬಲ್ಲು. ಸೊ ಒಳಗಡೆ ಆರೆಂಜ್ ಕಲರು, ಮೇಲೆ ವೈಟ್ ಕಲರ್ ಹಾಫ್ ಸ್ಲೀವ್ ಇದು. ಸೊ ಇದನ್ನು ತೊಗೊಂಡೆ. ಸೊ ಅವ್ನಿಗೆ ತೊಗೊಳ್ದೆ ಇರೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಮೇಯ್ನ್ ಕೇಕ್ ಕಟ್ ಮಾಡೋವಾಗ ಲಶಿಕಾಗೆ ಫ್ರಾಕ್ ತೊಗೊಂಡೆ. ತುಂಬ ನೋಡಿದೆ ಫ್ರಾಕು, ಬಟ್ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಸಕ್ಕತ್ತಾಗಿದೆ ಕಲರು. ತುಂಬ ಉದ್ದ ಬರುತ್ತೆ, ಅಂದರೆ ಇವಾಗ ಬಾರ್ಬಿ ಫ್ರಾಕ್ ಎಲ್ಲ ಗೊತ್ತಲ್ಲ, ಉದ್ದನೇ ಬರೋದು. ಸೊ ಒಂದು ಸ್ವಲ್ಪ ಇದು 2 to 3 ಇಯರ್ಸ್ಗೆ ತೊಗೊಂಡಿದ್ದು ನಾನು. ಸೊ ಸಕ್ಕತ್ತಾಗಿದೆ ಫ್ರಾಕ್. ಮತ್ತು ಬೇರೆ ಫಂಕ್ಷನ್ಗಳಿಗೆ, ಯಾವುದಾದ್ರೂ ಮದುವೆ ರಿಸೆಪ್ಷನ್ಗಳಿಗೆ ಕೂಡ ಹಾಕ್ಕೊಂಡು ಹೋಗ್ಬೋದು. ಒಂದು 3 to 4 ಲೇಯರ್ಸ್ ಇದೆ. ಸೊ 1 2 3 4 ಲೇಯರ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಅಷ್ಟೊಂದು ಹೆವಿ ಅಂತಲೂ ಅನಿಸಲ್ಲ, ಹೆವಿ ಏನಿಲ್ಲ, ಲೈಟಾಗಿ. ಆ್ಯಂಡ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ಗೆಲ್ಲ. ಕೇಕ್ ಕಟ್ ಮಾಡೋವಾಗ ಈ ಥರ ಹಾಕ್ಸೋಣ ಅಂತ. ಸೊ ಇದನ್ನು ತೊಗೊಂಡೆ, ಇಷ್ಟ ಆಯಿತು. ಇದು ಬಂದು 1,499 ರುಪೀಸು. ಸೊ ಇದಿಷ್ಟು ಬಟ್ಟೆ ತೊಗೊಂಡಿದ್ದು ಅಷ್ಟೇ, ನಾನೇನು ತೊಗೊಳ್ಳಿಲ್ಲ. ಆಮೇಲೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಮಂತ್ ಅಲ್ಲಿ ಇದೆಯಲ್ಲ ಬರ್ಡೇ, ಆವಾಗ ನೋಡ್ಕೊಳ್ಳೋಣ ಅಂತ. ಸದ್ಯಕ್ಕೆ ಮಕ್ಳಿಗೆ ಮಾತ್ರ ತೊಗೊಂಡೆ. ಆ್ಯಂಡ್ ಸೈಕಲ್ಲು ನೋಡಿದ್ರಿ, ಆಗಲೇ ಲಶಿಕಾ ತುಳಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಒಬ್ಬಳೇ ತುಳಿತಾವಳೆ. ನನಗದು ನೋಡಿ ಶಾಕ್, ಒಬ್ಬಳೇ ತುಳಿತಾವಳೆ ಅಲ್ವೇನಪ್ಪ ಅಂತ ಶಾಕ್ ಆಗಿಬಿಟ್ಟು. ಸೊ ಲಶಿಕಾ ಕೂಡ ಮಲ್ಕೊಂಡಿದ್ದಾಳೆ, ನಾನು ಕೂಡ ಮಲ್ಕೋತೀನಿ, ಟೈಮ್ ಆಗಿದೆ. ಆ್ಯಂಡ್ ಮತ್ತು ನಾಳೆ ಕೂಡ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪಾಪುಗೆ ಶೂಸ್ ಒಂದು ಸ್ವಲ್ಪ ತೊಗೋಬೇಕು. ಶೂಸು ಇಲ್ಲ ಸ್ಲಿಪ್ಪರು ನೋಡಿ ತೊಗೊಳ್ಳೋಣ. ಸ್ಲಿಪ್ಪರ್ಸ್ ಇದೆ, ಶೂಸ್ ಒಂದು ತೊಗೋಬೇಕು. ನೋಡೋಣ ಯಾವುದು ಚೆನ್ನಾಗಿರುತ್ತೆ ಅದನ್ನೊಂದು ತೊಗೋಬೇಕು. ಸೊ ತುಂಬ ಕೆಲಸ ಇದೆ, ಇನ್ನೊಂದು ಸ್ವಲ್ಪ ತರೋದು. ಆ್ಯಂಡ್ ವ್ಲಾಗ್ನ ನಾಳೆನೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಸೊ ಬೆಳಗ್ಗೆ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೆ, ನೆನೆ ಹಾಕಿದ್ದೆ ದೋಸೆಗೆ. ಸೊ ದೋಸೆ, ಕಡಲೆಬೀಜ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಪ್ರಕುಲ್ಗೆ ಲಶಿಕಾಗೆ ತುಂಬಾ ಫೇವ್ರೇಟ್. ಆ್ಯಂಡ್ ಇವತ್ತು ಕೂಡ ಸ್ವಲ್ಪ ಕೆಲಸ ಇದೆ, ಶಾಪಿಂಗ್ ಇದೆ. ನನಗೆ ಬರ್ಡೇ ಅಂದರೆ ಒಂದು 2-3 ಹಿಂದಿನ ದಿನದಿಂದ ಫುಲ್ ಪ್ರಿಪ್ರೇಷನ್ಸ್ ಇರುತ್ತೆ. ಏನಕ್ಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿರ್ತೀನಿ, ಆಗಲ್ಲ. ಇನ್ನು ನನಗೆ ಟೈಮ್ ಸಿಗೋದೆ ಸಂಜೆ ಒಂದು 5 o'clock 5:30 ನಂಗೆ ಟೈಮ್ ಸಿಗುತ್ತೆ. ಅದರಲ್ಲೂ ಮಳೆಗಾಲ ನೋಡಿಕೊಂಡು ಹೋಗಿ ಬರಬೇಕು ಶಾಪಿಂಗ್ ಮಾಡೋದಕ್ಕೆ. ಆ್ಯಂಡ್ ಒಬ್ಬಳೇ ಎಲ್ಲನೂ ಮಾಡೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡ್ತು. ಆ್ಯಂಡ್ ಖುಷಿ ಕೂಡ ಇದೆ, ನಾನು ಎಲ್ಲನೂ ಮಾಡ್ತಾಯಿದ್ದೀನಿ. ನನಗೆ ಆ ದೇವ್ರು ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಒಂದೊಂದೇ ನಡೀತಿದೆ. ಆ್ಯಂಡ್ ಪಾಪು ಬರ್ಡೇಗೆ ಈಗಾಗಲೇ ತುಂಬ ಜನ ವಿಶ್ ಮಾಡಿದ್ದೀರ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ತುಂಬ ಜನ ವಿಶಸ್ ಬರ್ತಿದೆ, ಅಡ್ವಾನ್ಸ್ ಆಗು ಕೂಡ ಬರ್ತಿದೆ. ಆ್ಯಂಡ್ ನಾನು ಕೂಡ ತಿಂಡಿ ಮಾಡಿಬಿಟ್ಟು ಆಫೀಸ್ಗೆ ರೆಡಿಯಾಗಿ ಹೋಗಬೇಕು. ಆ್ಯಂಡ್ ಈ ವ್ಲಾಗ್ ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತು ಸ್ವಲ್ಪ ವಿಶಾಲಿಗೆ ಹೋಗೋಣ ಅಂತ, ಒಂದು ಸ್ವಲ್ಪ ಶೂಸ್ ಎಲ್ಲ ತರೋದಕ್ಕೆ.
ಹೋಗಬೇಕು. ನೋಡಿ ಆಗಲೇ ಹೆಂಗೆ ತುಳಿತಿದ್ದಾಳೆ, 2 ವೀಲ್ ಇದೆಯಲ್ಲ ಬ್ಯಾಲೆನ್ಸ್ ಇರುತ್ತೆ, ತುಳಿತಿದ್ದಾಳೆ. ಇನ್ನೊಂದು ಚೂರು ಎಟಕಬೇಕು, ಒಂದು ಸ್ವಲ್ಪ ಕಷ್ಟಪಟ್ಕೊಂಡು ತುಳಿತಾಳೆ. ಬಟ್ ನಾನು ಸ್ವಲ್ಪ ದೊಡ್ಡ ಸೈಜೇ ತರ್ತೀನಿ ಏನೇ ಆದ್ರೂ. ಸೊ ಮುಂದಕ್ಕೂ ಯೂಸ್ ಆಗಲಿ, ಅದು ಬರೀ 1 ವರ್ಷ 2 ವರ್ಷಕ್ಕೆ ಮಾತ್ರನೇ, ಅಂದರೆ 1 ವರ್ಷಕ್ಕೆ ಮಾತ್ರನೇ ವೇಸ್ಟ್ ಆಗಬಾರ್ದಲ್ವ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಬಂದರೆ ವರ್ತ್ ಇರುತ್ತೆ ಅಂತ. ಆ್ಯಂಡ್ ಇದರಲ್ಲೂ ಕೂಡ ತುಳಿತಿದ್ದಾಳೆ, ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಲಶಿಕಾ ಆಗಲೇ. ಆ್ಯಂಡ್ ಇವತ್ತು ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಮತ್ತು ನಮ್ಮ BJP ಬಂತು. ತುಮಕೂರಲ್ಲೂ ಕೂಡ BJP, ಕರ್ನಾಟಕ ಕೂಡ BJP ಆ್ಯಂಡ್ ಸೆಂಟ್ರಲಲ್ಲೂ ಕೂಡ BJP. ತುಂಬಾ ಖುಷಿ ಆಯಿತು. ಅದರಲ್ಲೂ ಕರ್ನಾಟಕ ತುಮಕೂರಲ್ಲಿ BJP ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಂಗೆ ಗೊತ್ತಿತ್ತು ಮೋದಿಯವರೇ ಬರ್ತಾರೆ ಅಂತ. ಸೊ ಮತ್ತೆ ಲೋಟಸ್ ಬ್ಲಾಸಮ್ ಆಯಿತು. ಅದನ್ನು ರಿಸಲ್ಟ್ಸ್ ನೋಡ್ತಾ ಇದ್ವಿ ಬೆಳಗ್ಗೆನೇ. ಆ್ಯಂಡ್ ವಿಶಾಲಿಗೆ ಹೋದೆ. ಶೂ ಶಾಪಿಗೆ ಹೋಗ್ಬೋದು, ಬಟ್ ಮಳೆ ಬರೋ ಥರ ಇತ್ತು. ಹಾಗಾಗಿ ಇಲ್ಲೇ ಹತ್ತಿರ ಇದೆಯಲ್ಲ ವಿಶಾಲಲ್ಲಿ ಅಂದ್ಬಿಟ್ಟು ನಾನು ಪಾಪು ಹೋದ್ವಿ. ಅವಳಿಗೆ ಸೈಜ್ ಗೊತ್ತಾಗಬೇಕಲ್ಲ, ಹಾಗಾಗಿ ಹೋಗಿ ಒಂದು ಶೂಸು ಮತ್ತು ಒಂದು ಸ್ಲಿಪ್ಪರ್ಸ್ನ ತೊಗೊಂಡು ಬಂದೆ. ಸೊ ಒಂದೇ ಒಂದು ಶೂಸ್ಗೆ ಅಂತ ಹೋದೆ, ಮತ್ತು ಅಲ್ಲಿ ನೋಡಿದ ತಕ್ಷಣ ಸ್ಲಿಪ್ಪರ್ಸ್ ಕೂಡ ಇಷ್ಟ ಆಯಿತು. ಸೊ ಅದನ್ನು ಕೂಡ ತೊಗೊಂಡೆ. ಇನ್ನೇನು ಚಿಕ್ಕ ಮಕ್ಳಿಗೆ ವೇಸ್ಟ್ ಆಗುತ್ತೆ, ನಮ್ಮ ಥರ ಅದು ಬಾಳಿಕೆ ಬರಲ್ಲ. ಅವ್ರಿಗೆ ಒಂದು ಸ್ವಲ್ಪ 1 ವರ್ಷ ಆಗಿದ ತಕ್ಷಣ ತುಂಡ ಆಗಿಬಿಡುತ್ತೆ, ಎಸಿಬೇಕು. ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ದುಡ್ಡೆಲ್ಲ ಇಡೋದಿಲ್ಲ, ಜಾಸ್ತಿ ಕಾಸ್ಟ್ಲಿ ಎಲ್ಲ ಇಡೋದಿಲ್ಲ ನಾನು ಸ್ಲಿಪ್ಪರ್ಸ್ಗೆ, ಶೂಸ್ಗೆ ಎಲ್ಲನೂ. ಆ್ಯಂಡ್ ಲಶಿಕೈಲೆಲ್ಲ ಬಂದು ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾನೆ ಇದ್ಲು. ಬರೋವಾಗೆಲ್ಲ ಏನಾದರೂ ಒಂದು ಆಟ ಸಾಮಾನು ಕೊಡಿಸ್ತಾನೆ ಇರ್ತೀನಿ ಲಶಿಕಾಗೆ. ಆ್ಯಂಡ್ ಪ್ರಕುಲ್ ಕ್ರಿಕೆಟ್ಗೆ ಹೋಗಿದ್ದ, ಆಮೇಲೆ ಹೋಗಿ ಕರ್ಕೊಂಡು ಬರೋಣ ಅಂತ ಸೊ ಅವಳನ್ನ ಕರ್ಕೊಂಡು ಬಂದೆ. ನೆನ್ನೆಯಿಂದನೂ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೆನ್ನೆ ಎಲ್ಲ ನಾನು ಆಫೀಸಿಂದ ಬಂದ ತಕ್ಷಣ ಅವಳಿಗೆ ಬಟ್ಟೆ ಮತ್ತು ಸೈಕಲ್ಲು ಎಲ್ಲ ತೊಗೊಂಬಂದೆ. ಅವನಿಗೇನೋ ಸೈಕಲ್ ಬೇಕು ಅಂದ, ಅದನ್ನು ಕೊಡಿಸ್ದೆ. ಆ್ಯಂಡ್ ಇವತ್ತು ಕೂಡ ತಿರುಗಿದ್ದಾಯಿತು. ಇವಾಗ ಜಸ್ಟ್ ಮನೆಗೆ ಬಂದಿದ್ದು 8 o'clock ಆಗಿದೆ. ಸೊ ಫಸ್ಟು ನಾನು ಶೂಸ್ ಬೇಕಿತ್ತು ಲಶಿಕಾಗೆ, ಅಂದರೆ ಕಂಪ್ಲೀಟಾಗಿ ತೊಗೋತೀನಿ ಬರ್ತಡೆಗೆ ಅಂತ, ಸ್ಲಿಪ್ಪರ್ ಸಮೇತ ತೊಗೊಂಡ್ರೇ ಅದೇನೋ ಕಂಪ್ಲೀಟ್ ಅಂತ ಅನಿಸೋದು. ಸೊ ಹಾಗಾಗಿ ಅವಳಿಗೆ ಶೂಸ್ ತೊಗೊಳಕ್ಕೆ ಅಂತ ಹೋದೆ. ಒಂದು ಇದು ಸ್ಲಿಪ್ಪರ್ ಕೂಡ ಇಷ್ಟ ಆಯಿತು. ಕ್ಯಾಶುವಲ್ ಶೂಸ್ ಎಲ್ಲ ತೊಗೊಂಡಿದ್ದೆ, ಬಟ್ ಅವಳಿಗೆ ತುಂಬ ಟೈಟು ತುಂಡಾಗ್ಬಿಟ್ಟು ಬೇಗ ಆಗುತ್ತಲ್ಲ. ಸೊ ಈ ಥರ ಕ್ಯೂಟಾಗಿದೆ ಈ ಶೂಸ್ ತೊಗೊಂಡೆ. ಸೊ ಜೀನ್ಸಿಗೆ ಮತ್ತು ಫ್ರಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಸ್ಲಿಪ್ಪರ್ಸು ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಇದೊಂಥರ ಬೆಲ್ಟ್ ಥರ ಚೆನ್ನಾಗಿದೆ, ಇಲ್ಲಿ ಬೆಲ್ಟು. ಸೊ ಇಷ್ಟ ಆಯಿತು ಇದು ನೋಡಿದ ತಕ್ಷಣ. ಎಲ್ಲೊಂದು ಸ್ವಲ್ಪ ದೊಡ್ಡ ಸೈಜೇ ತೊಗೋತೀನಿ. ಇವಾಗ ಅವಳಿಗೆ 3 years ಅಂದರೆ 4 yearsಗೆ ತೊಗೋತೀನಿ, ಏನಕ್ಕಂದರೆ ಬೇಗನೆ ಟೈಟ್ ಆಗುತ್ತೆ. ಆ್ಯಂಡ್ ಫ್ಯಾನ್ಸಿ ಶಾಪಲ್ಲಿ ಒಂದು ಸ್ವಲ್ಪ ನಾನು ಇದನ್ನು ಒಂದೇ ತೊಗೊಂಡಿದ್ದು. ಹಿಂದೆಗಡೆ ಇಲ್ಲಿ ಕ್ಲಿಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಇರುತ್ತಲ್ಲ, 3 ಇದೆ. ಸೊ ಚೆನ್ನಾಗಿತ್ತು ಅಂತ ತೊಗೊಂಡೆ. ಆ್ಯಂಡ್ ಲಶಿಕಾಗೆ ಕೆಲವೊಂದು ಹೇರ್ ಬ್ಯಾಂಡ್ಸ್ ತೊಗೊಂಡೆ. ಅವ್ರಿಗೆ ಸ್ವಲ್ಪ ಮ್ಯಾಚ್ ವೈಟು ಪಿಂಕು ಫ್ರಾಕ್ ಇದೆಯಲ್ಲ, ಅದಕ್ಕೂ ಇದು ಮ್ಯಾಚ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ಆ್ಯಂಡ್ ಆ ಥರ ಫ್ರಾಕ್ ಕಲರ್ ಏನು ಸಿಗಲಿಲ್ಲ, ನಿಯರ್ ಬೈ ಈ ಕಲರ್ ಸಿಕ್ತು. ಸೊ ಇಷ್ಟೊಂದು ಹೇರ್ ಬ್ಯಾಂಡ್ಸ್ ತೊಗೊಂಡೆ. ಆ್ಯಂಡ್ ಇದೊಂದು ಸ್ಟಿಕ್ಕರ್ ತೊಗೊಂಡೆ ಲಶಿಕಾಗೆ. ಇದು ಇಟ್ಟರೆ ಚೆನ್ನಾಗಿ ಕಾಣಿಸ್ತಾಳೆ, ಇದೊಂಥರ ಮಿಣ ಅನ್ನುತ್ತಲ್ಲ ಆ ಥರ ಸ್ಟಿಕ್ಕರು. ಸೊ ಇದು ಬೇಕಿತ್ತು ನನಗೆ, ಫ್ಯಾನ್ಸಿ ಶಾಪಿಗೆ ಹೋಗಿದ್ದೆ. ಆ್ಯಂಡ್ ಹಾಗೆ ಬರ್ತಾ ಪಾರ್ಟಿಗೆ ಇದು ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡೆ. ಇದು SITಲಿ ಇದೆ ಬಾಲಾಜಿ ಪಾರ್ಟಿ ಶಾಪ್ ಅಂತ, ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ. ಒಂದಿಷ್ಟು ಇದಿಷ್ಟ ಆಯಿತು ನೋಡಿದ ತಕ್ಷಣ. ಇದು ಹ್ಯಾಪಿ ಬರ್ಡೇ ಬ್ಯಾಕ್ ಡ್ರಾಪ್ ಬರುತ್ತಲ್ಲ, ಇದು ಗ್ಲಿಟರಲ್ಲಿದೆ. ಸೊ ಎಲ್ಲ ಹಳೆವು ಒಂದು ಸ್ವಲ್ಪ ಹಾಗೆ ಇದೆ. ಸೊ ಹಳೆದ್ರ ಜೊತೆಗೆ ಇದೊಂದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಪ್ರೊಜೆಕ್ಟರ್ ರೂಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಇವೆಲ್ಲ ಒಂದು ಸ್ವಲ್ಪ ಬಲೂನ್ಸು, ಪಿಂಕು ಮತ್ತು ಇವೆಲ್ಲ ಮಿಕ್ಸ್ಡ್ ಕಲರ್ಸು, ಮತ್ತು ಇದು ಯೆಲ್ಲೋ. ಆಮೇಲೆ ಒಂದು ಫಾಯಿಲ್ ಬಲೂನ್ ತೊಗೊಂಡೆ, ನಂಬರ್ ಅವಳದು 3rd ಬರ್ತಾಳೆ ಅಲ್ವಾ ಇದು. ಸೊ ಹಾಗಾಗಿ ಆ್ಯಂಡ್ ಇದೊಂದು ಹ್ಯಾಪಿ ಬರ್ಡೇ ಮಧ್ಯೆ ಸೇರ್ಸೋಕ್ಕೆ 3 ನಂಬರು. ಆಮೇಲೆ ಇದು ಕೂಡ ಅಷ್ಟೇ ಫಾಯಿಲ್ ಹ್ಯಾಪಿ ಬರ್ಡೇ ಇದು ಈ ಥರ ಬರುತ್ತಲ್ಲ. ಸೊ ಇದು ಹಾಕಿದ್ರೆ ಸ್ವಲ್ಪ ಫುಲ್ಲು ಕವರ್ ಆಗುತ್ತೆ. ಸೊ ಇಷ್ಟು ತೊಗೊಂಡೆ ಎಲ್ಲ. ಇಷ್ಟು ತೊಗೊಂಡು ಪ್ರಕೃತಿನ ಕ್ರಿಕೆಟ್ ಕ್ಲಾಸಿಂದ ಕರ್ಕೊಂಡು ಬಂದು, ಸೊ ನಾನು ಜಸ್ಟ್ ಇವಾಗ ಬಂದೆ, ಫ್ರೆಶಪ್ಪು ಆಗಿದ್ದೀನಿ, ಊಟ ಮಾಡಬೇಕು. ಸೊ ನಾಳೆನೂ ಕೆಲಸ ಇದೆ, ಒಂಚೂರು ರಜಾ ತೊಗೊಳ್ತೀನಿ ಲಶಿಕಾ ಬರ್ಡೇಗೆ. ಪ್ರಕುಲ್ಗೂ ರಜಾ ಹಾಕಿಸ್ತೀನಿ. ಅವಳನ್ನ ಪಾಪ ಟೆಂಪಲ್ಗೆ ಬೆಳಿಗ್ಗೆನೇ ಕರ್ಕೊಂಡು ಹೋಗಬೇಕು. ಸಂಜೆ ಅಂದರೆ ನಾನು ಆಫೀಸ್ಗೆ ಹೋದರೆ ಮತ್ತೆ ಡೆಕೋರೇಷನ್ ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ರಜಾ ತೊಗೋಬೇಕು. ಆ್ಯಂಡ್ ಟೆಂಪಲ್ಗೆ ಹೋಗಬೇಕು. ಇನ್ನು ಯಾವ ಟೆಂಪಲ್ ಅಂತ ಡಿಸೈಡ್ ಮಾಡಿಲ್ಲ. ಸೊ ಬೆಳಗ್ಗೆನೇ ಹೋಗಿ ಬಂದರೆ ನಮಗೂ ಬೆಳಗ್ಗೆ ಹೋಗಿ ಬಂದು ಸೊ ಮಧ್ಯಾಹ್ನ ಎಲ್ಲ ಕೂತ್ಕೊಂಡು ಡೆಕೋರೇಷನ್ ಮಾಡಿದ್ರೆ ಸಂಜೆ ಕೇಕ್ ಕಟ್ಟಿಂಗ್ಗೆ ಚೆನ್ನಾಗಿರುತ್ತೆ.
ಸಿಂಪಲ್ಲಾಗಿ ಅಂದ್ರೂ ನಾವು ಡೆಕೋರೇಷನ್ ಎಲ್ಲ ನನಗೆ ಚೆನ್ನಾಗಿರಬೇಕು, ನಾವೇ ಜನ ಅಂದ್ರೂ ನನಗೆ ಡೆಕೋರೇಷನ್ ಎಲ್ಲ ಚೆನ್ನಾಗಿರಬೇಕು. ಸೊ ಅವ್ರಿಗೆ ಮೆಮೊರಬಲ್ ಆಗಿರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಡ್ತಾರಲ್ಲ ಕಲರ್ಫುಲ್. ನನಗೂ ಮಾಡೋಕ್ಕೆ ತುಂಬ ಇಷ್ಟ ಡೆಕೋರೇಷನ್ ಮಾಡೋದಕ್ಕೆ. ಸೊ ಇನ್ನೇನು ನಾಳೆ ಎಲ್ಲ ಹೋಗಿ ತರಕಾರಿ ಅದು ಇದು ತರಬೇಕು. ಆ್ಯಂಡ್ ಒಬ್ಬಟ್ಟು ಊಟ ಅವತ್ತು ಲಶಿಕಾ ಬರ್ಡೇ ದಿನ, ಅವಳಿಗೆ ಒಬ್ಬಟ್ಟು ಅಂದರೆ ಇಷ್ಟ. ಸೊ ಸ್ವೀಟ್ ಅಂದರೆ ಒಬ್ಬಟ್ಟೆ ಮೇಜರಾಗಿ. ಇನ್ನು ಜಾಮೂನು ಪಾಯಸ ಅವೆಲ್ಲ ಕಾಮನಾಗಿ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಒಬ್ಬಟ್ಟು ಊಟ. ಸೊ ಅಷ್ಟೇ. ನಾಳೆ ವೆಡ್ನಸ್ಡೇ ಇಲ್ಲ ಥರ್ಸ್ಡೇ ಬೆಳಗ್ಗೆ ಬರ್ಬೋದು ಅಂತ ಅನಿಸುತ್ತೆ ನನ್ನ ತಂಗಿಯವರು. ಇಲ್ಲ ನಾಳೆ ಬಂದರೆ ನಾಳೆ ಬರ್ತಾರೆ, ಇಲ್ಲಾಂದರೆ ಥರ್ಸ್ಡೇ ಬೆಳಗ್ಗೆ ಬರ್ತಾರೆ. ಸೊ ಇದಿಷ್ಟು ಅರೇಂಜ್ಮೆಂಟ್ಸ್ ಆ್ಯಂಡ್ ಪ್ರಿಪ್ರೇಷನ್ಸು. ಸೊ ಮತ್ತೆ ನಾಳೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮಸ್ಕಾರ, ಟೇಕ್ ಕೇರ್. ಸೈಕಲ್ ಹೇಗಿದೆ ಅಂತ ತಿಳಿಸಿ. ಕಲರ್ ಎಲ್ಲ ಪರ್ಪಲು ಪಿಂಕು ಬ್ಲ್ಯಾಕು ಎಲ್ಲ 3 ಕಲರ್ಸು ಇದೆ ಮಿಕ್ಸು. ಸೊ ಸೈಕಲ್ ಇಷ್ಟ ಆಯಿತಾ, ಹೇಗಿದೆ ಅಂತ ತಿಳಿಸಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ನಮಸ್ಕಾರ, ಗುಡ್ ನೈಟ್.